ಮುಚ್ಚದೆ ಅನ್ನ ಮಾಡಿದ್ರೆ ಮ್ಯಾಲೆ ಏನಾಯ್ತದೆ ಅನ್ನ ಹೇಳು ಮುಳ್ಳಕ್ಕಿ ಬಂದ್ಬಿಡ್ತದೆ ಮುಚ್ಚಿದ್ರೆ ಮ್ಯಾಲೆ ಬೇಕು ಏನ್ ಅಡಿಗೆ ಮಾಡ್ತೀರಾ ಹಬ್ಬನ್ ಬಿಡ್ತೀರಾ ದೊಡ್ಡದಾಗಿ ಅಡಿಗೆ ಮಾಡ್ತೀನಿ ಅಂತ ಅಡಿಗೆ ಮನೆಗೆ ಮಸಾಲೆ ಎಲ್ಲ ನೋಡಿ ಎಲ್ಲ ನೀರು ನಿಂತೈತೆ ಇಲ್ಲಿ ನಿಂತಿದ್ದು ಮುಗೋಗೈತೆ ರಾತ್ರಿ ಒಳ್ಳೆ ಮಳೆ ಬಿದ್ದೈತೆ ಇವತ್ತು ಚಿಕನ್ ತಾಂಬರಕ್ಕೆ ಹೋಯ್ತಾ ಇದ್ದೀವಿ ಎಲ್ಲ ಬೋಯ್ತಾವ್ ಚಿಕನ್ ತಾಂಬರಕ್ಕೆ ನಮ್ಮೂರಲ್ಲಿ ಚಿಕನ್ ಅಂಗಡಿ ಇಲ್ದಿರೋ ಕಾರಣ ಪಕ್ಕದೂರ್ಗೆ ಹೋಗಿ ಚಿಕನ್ ತಾಂಬತ್ತಾ ಇದೀವಿ ಇವಾಗ ಇನ್ನೊಬ್ಬನೇ ತಗೊಂಡು ಚಿಕನ್ ತಾಂಬರಕ್ಕೆ ಹೋಗೋಣ ಬನ್ನಿ ಈಗ ಗಂಟೆಯಿಂದ ಕಾಯ್ದೆ ಹಿಂಗೆ ಗೈಸ್ ಇನ್ನೂ ಬರಲೇ ಇಲ್ಲ ಅವನು ಬಾತ್ರೂಮ್ ಸೇರ್ಕೊಬಿಟ್ಟವನೇ ಕೊನೆಗೂ ಬಂದ ಚಪ್ಪಲಿ ಹಾಕತ್ತವನೆ ಬತ್ತಾವ್ ನೋಡಿ ಅರ್ಧ ಗಂಟೆ ಆಯ್ತು ಲೇ ಈ ಬಾರೋ ಅರ್ಧ ಗಂಟೆ ಆಯ್ತು ಒಂದು ಬಾತ್ರೂಮ್ ಹೋಗಿ ಈಗ ಬತ್ತಾವ್ ನೋಡಿ ಇವಾಗ ಬೇಗ ಬಂದಿರೋದು ಹೋಗೋಣ ಬೇಡ್ಸ್ಕೋ ಇವ್ರು ನೋಡಿ ನಮ್ಮ ಆಂಟಿ ಬಟ್ಟೆ ಹೋಗಿತ್ತಾವ್ ನೋಡಿ ನೋವು ತಂಗಿ ಇದೇ ನಮ್ಮೂರು ಇಲ್ಲಿದ್ದ ಟ್ಯಾಂಕಿ ಗೈಸ್ ಬೆಳೆಸಿದ್ದು ನೋಡಿ ಇದು ನಮ್ಮ ಹೆಂಡತಿ ಮನೆ ಇದು ನಮ್ಮ ಸ್ಕೂಲು ಮುಚ್ಚಿಬಿಟ್ಟಿದ್ದಾರೆ ಇದು ನಮ್ಮ ಮನೆ ನೋಡಿ ಅಲ್ಲಿ ಹೆಂಡತಿ ಕಸ ಕೊಡ್ತಾವಳೆ ಹಾಂ ಫೈನಲಿ ಕೋಳಿ ಅಂಗಡಿ ತಗ ಬಂದ ನೋಡಿ ಇದೇ ಕೋಳಿ ಅಂಗಡಿ ಹಾಕಿ ಚಿಕನ್ಗೆ ಅಲ್ಲಾದರೆ ದಿನಸಿ ಅಂಗಡಿಗೆ ಇನ್ನೊಂದು ಊರಿಗೆ ಹೋಗ್ಬೇಕು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇವನು ನಮ್ಮೂರವನು ಇಲ್ಲಿ ನಿಂತವನು ಯಾಕೆ ಅಂತ ಗೊತ್ತಿಲ್ಲ ಓ ನಮಸ್ಕಾರ ಹೊಡಿತವನು ತಗೊಂಡಾಯ್ತು ಇವಾಗ ಚಿಕನ್ ಕಟ್ ಮಾಡಕ್ಕೆ ಹೇಳಿದೋ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮದುವೆ ಆಗಿತ್ತವಿಂದ ಅಲ್ಲಿ ಅವನೇ ಮದುವೆ ಐತೆ ಫೈನಲಿ ರೆಡಿ ಆಯಿತು ಚಿಕನ್ ಹಿಡ್ಕೊಳ ದುಮ್ಮಂತೆ ತಾಕು ಕ್ಯಾಲೆಂಡ್ರು ಚೇಂಜ್ ಮಾಡ್ತಾವಳೆ ಏನೋ ಕಂಡಿಡ್ತಾವಳೆ ಗೈಸ್ ಸೂಜಿ ಹುಡುಕ್ತಾವಳೆ ನೋಡಿ ಚಿಕನ್ ಇಲ್ಲಿದೆ ಸೊ ನಮ್ಮ ಅತ್ತೆ ಬರಬೇಕು ಇದನ್ನೆಲ್ಲ ನೀಟಾಗಿ ತೊಳ್ಕೊಳಕ್ಕೆ ನಮ್ಮ ಮನೆಯವ್ರು ತೊಳೆಯಲ್ಲ ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ತಾ ಕೂತಿದ್ದಾರೆ ಬೇಗ ಬೇಗ ರೆಡಿ ಮಾಡಿ ನಮ್ಮ ಅತ್ತೆ ಬರೋದಕ್ಕೆ ಮಸಾಲೆ ರೆಡಿ ಆಗಿದ್ದರೆ ಬೇಗ ಬೇಗ ಒಗ್ಗರಣೆ ಹಾಕ್ಕೊಡ್ತಾರೆ ಮಾಡಿ ಏನು ನತ್ತೆ ಇದ್ದೀರಾ A few moments later ನಮ್ಮವ್ವ ಚಿಕನ್ ಮಾಡ್ತದೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರೆ ನಮ್ಮವ್ವ ಆಡ್ಕೊಂಡೋಗಿದೆ ಗೈಸ್ ಇವಳು ನೋಡಿ ಮೆತ್ತುತ್ತಾವಳೆ 9 ಗಂಟೆಲಿ ತಂದಿದ್ದು ಚಿಕನ್ನು ಆಲೆ 10:45 ಗಂಟೆ ಆಯ್ತದೆ ಇಲ್ಲಿ ಪಾಪ ಈರುಳ್ಳಿ ಟೊಮೊಟೊ ಮಸಾಲೆ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟವ್ರೆ ನಮ್ಮ ಅತ್ತೆ ಬರ್ದೇ ಇರೋ ಕಾರಣ ನಮ್ಮ ಮನೆಯವರೇ ಪಾಪ ಚಿಕನ್ ತೊಳಿತವ್ರೆ ಏನು ಸಮಸ್ಯೆ ಇಲ್ಲ ಗೈಸ್ ಇವರು ಚೆನ್ನಾಗಿ ಮಾಡ್ತಾರೆ ಬಟ್ ಚಿಕನ್ ಎಲ್ಲ ತೊಳೆದು ಇವರೇ ಅಡುಗೆ ಮಾಡಿದ್ರೆ ತಿನ್ನಲಿಕ್ಕೆ ಅಷ್ಟು ಅನಿಸಲ್ಲ ಈಗ ಎಷ್ಟೋ ಜನಕ್ಕೂ ಆ ಥರ ಇದೆ ಸೊ ಅದರಿಂದ ಅಷ್ಟೊತ್ತಿಂದ ತೊಳೆದೇ ಕೂತಿದ್ರು ನಾಷ್ಟ ಮಾಡಲಿಲ್ಲ ನಾನೇನೋ ಅನ್ನ ಸಾರು ತಿಂದ್ಬಿಟ್ಟೆ ಯಾವುದೋ ಒಂದು ತಿನ್ಕೋತೀನಿ ಇವ್ರು ತಿನ್ನಲ್ಲ ಗೈಸ್ ಅದಕ್ಕೆ ಇವರು ಕುತ್ಕೊಂಡು ತೊಳಿತವ್ರೆ ಮಕ್ಕ ಕೆಟ್ಟೋಗೋದಾಲೆ ಒಟ್ಟಿಗೆ
ನಾಷ್ಟ ಮಾಡಿದ್ರಿಂದ ನೀಟಾಗಿ 3-4 ಸತಿ ತೊಳೆದ್ಬಿಡಿ. ನೋಡಿ ಚೆಲ್ತಾ ಇದ್ದಾರೆ. 3 ಸತಿ ತೊಳಿತೀಯಾ? ಚಿಕನ್ ಬಿದ್ದೈತು. ಒಂದು ಪೀಸ್ನು ಬಿಡೋಲ್ಲ ಗೈಸ್. ಒಂದು ಪೀಸ್ನು ತಪ್ಪರಲ್ಲಿ ಬಿಡಲ್ಲ ಅಂತಲ್ಲ, ವೇಸ್ಟ್ ಆಗಲಿಕ್ಕೆ ಬಿಡಲ್ಲ ಅಂತ. ನೋಡೋ ಗಂಟ ನೋಡಿ ಪಾಪಚ್ಚಿ ಅರುಣ್ ಅವರು ಹೊಟ್ಟೆ ಹಸಿವು ತಾಳಲಾರ್ದೆ ಅವರೇ ಚಿಕನ್ ಮಾಡ್ತೀನಿ ಅಂತ ತಪ್ಪಲೆನ ಎತ್ಕೊಂಡು ಈ ಸೈಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿಟ್ಕೊಂಡು ಚಿಕನ್ನ ಇವಾಗ ಅವರೇ ರೆಡಿ ಮಾಡ್ತಾರೆ. ಬನ್ನಿ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಈ ಕಡೆಗೆ ತಿರುಗಿ. ಇವತ್ತು ಅರುಣ್ ಅವ್ರ ಚಿಕನ್. ಸೊ ತಪ್ಪಲೆಕಾದ್ಮೇಲೆ ಎಣ್ಣೆ. ರೈಸ್ ಎಣ್ಣೆ ಎಷ್ಟು ಹಾಕಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಷ್ಟು ಹಾಕೋಣ ಇಷ್ಟು ಹಾಕೋಣ ಅಂತ ಕೇಳ್ತಾವ್ರಿ ಇನ್ನು ಅಡುಗೆ. ಇವತ್ತು ಗೋವಿಂದ ಎಣ್ಣೆ ಚಿಕನ್ನು ಎಣ್ಣೆ ಬಿಟ್ಕೊತದೆ. ನನಗೆ ಗೊತ್ತಿಲ್ಲ, ಆಮೇಲೆ ನನ್ನ ಮೇಲೆ ತಾಕ್ಬಿಡ್ಬಿಡಿ. ಇವಳು ಹೇಳಿದ್ದು ಇಷ್ಟು ಹಾಕಕ್ಕೆ ಕಣವ ಅಂತ. ಒಂದೊಂದೇ ಡಮಕ್ ಅಂತ ಹಾಕಿ ಬಿಡ್ಬಿಡಿ. ನೋಡ್ತೀನಿ ಎಷ್ಟು ಬೇಗ ಗೈಸ್. ಇವಾಗ ಟೈಮು 11:30 ಬಸ್ ಹೋಯ್ತಲ್ವಾ, ಕುಣಿಗಲ್ ಬಸ್ ಹೋಗೋದೆ 11:30. ಸೊ 11:30 ನೋಡೋಣ ಎಷ್ಟು ಗಂಟೆಗೆ ಇವರು ಮುಗಿಸ್ತಾರೆ ಅಂತ. ಬೆಳ್ಳುಳ್ಳಿ ಚೆಕ್ ಮಾಡ್ತವ್ರೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಗಂಡ ಚಿನ್ನದಂತ ಗಂಡ ಗೈಸ್. ಚಿಕನ್ ತಂದು ಕೊಟ್ಬಿಟ್ಟು ಮಾಡು ಅಂತ ಹೇಳೋರ ಮಧ್ಯ ನನ್ನ ಹಸ್ಬೆಂಡು ಪಾಪ ಚಿಕನ್ನ ಅವರೇ ಮಾಡ್ತಿದ್ದಾರೆ. ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೆ, ಹೊಟ್ಟೆ ಸೀಗೆ ಅವರೇ ಮಾಡ್ಕೊತವ್ರಂತೆ. ಅದೇ ಸಬ್ಸ್ಕ್ರೈಬರ್ಸ್ ಎಲ್ಲ ಏನಾದ್ರು ಅನ್ಕೊಬಿಡ್ತಾರೆ ಅಂತ ಲವ್ನ ತೋರ್ಸ್ಕೊತಾ ಇಲ್ಲ ನೀವು. ಅರಿಶಿನ ಪುಡಿ ಚಿಕನ್ ಮೇಲೆ ತಾನೇ ಹಾಕೋದು ಅರಿಶಿನ ಪುಡಿನ, ಸಾಲ್ಟು ಅರಿಶಿನ ಪುಡಿ ಎರಡೂ ರೈಸ್. ಇವ್ರಿಗೆ ಏನು ಮಾಡಕ್ಕೆ ಇರ್ತಾ ಇಲ್ಲ. ಎಷ್ಟು ಕೆಜಿ ಚಿಕನ್? ಎಷ್ಟು ಕೋಳಿ? 119 ರೂಪಾಯಿ ಕೆಜಿ ಚಿಕನ್ನು. ನೀವು ಎಷ್ಟು ಕೆಜಿ ತಂದ್ರಿ? ಅದೇನದು ನಿಮ್ಮ ಅಮ್ಮನ ಪಿಂಡ ಹೀರಿ ತಾನೇ ಅದು. ಬೆಂದ ಮೇಲೆ ಕರಿಗಾಗಿರ್ತದೆ. ಎಷ್ಟು? 2 ಕೋಳಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 2 ಕೋಳಿ 4 ಕಾಲು 2 ತಲೆ. ನೋಡ್ರಿ ಮುಗ ನೋಡ್ರಿ. ಸೊ ಇದ್ರ ಮೇಲೆ ಸಾಲ್ಟ್ ಹಾಕ್ಬಿಟ್ಟು ಮುಚ್ಬಿಟ್ಟು ಬೇಯಿಸ್ಬಿಡೋದು. ಈ ಬೇಯಿಸೋಷ್ಟರಲ್ಲಿ ನಾವು ತಯಾರು ಮಾಡ್ಕೊಂಡಿರ್ತಕ್ಕಂತಹ ಮಸಾಲೆನ ರುಬ್ಕೊಂಡ್ಬಿಡೋಣ. ಉಪ್ಪು ಹಾಕ್ತಾ ಇದೀವಿ, ಸಾಲ್ಟು. ಇವಾಗ ಇದನ್ನ ಮುಚ್ಬಿಡೋಣ. ಸಾಲ್ಟ್ ಹಾಕಿ ಇದು ಬೇಯ್ತಾ ಇರಲಿ. ಈಗ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿ ನಾವು ಬಾಣಲಿನ ಇಟ್ಟು ಮಸಾಲೆನ ಹುರ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ತಾವ್ರೆ. ಉರಿ ಕಡಿಮೆ ಕೊಟ್ಕೊಂಡಲ್ವ ಅರುಣ್ ಮಿಕ್ಸ್ ಮಾಡೋದು ಅಷ್ಟೇ. ಸೊ ನೆಕ್ಸ್ಟು ಪಕ್ಕದಲ್ಲಿ ಬಾಣಲಿ ಮಡಿಕೊಳ್ಳಿ. ಬಾಣಲಿಗೆ ಎಣ್ಣೆಗೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂತಹ ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಕಲ್ಲ, ಇದು ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ತೆಂಗಿನ ತುರಿ, ಮತ್ತು ಪುದೀನ ಸೊಪ್ಪು. ಇದ್ರ ಜೊತೆಗೆ ಚಕ್ಕೆ, ಲವಂಗ ಇದಾವೆ ನೋಡಿ, ಗಸಗಸೆ, ಹುರ್ಗಡ್ಲೆ ಇದೆಲ್ಲನೂ ಹಾಕೊಳ್ಳೋಣ. ಮಸಾಲೆ ಹುರಿತಾ ಇದ್ದಾರೆ. ನಾನು ತೋರಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಕಾಳುಗಳು, ಹಾಗೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೆಟೊ ಏನಿಲ್ಲ, ಫೈನಲ್ ಆಗಿ ಎಲ್ಲನೂ ಹಾಕಿದ್ಮೇಲೆ ಹುರ್ಗಡ್ಲೆನೂ ಹಾಕಿದ್ದೀರಾ, ಹುರ್ಗಡ್ಲೆ ಹಾಕಿದ್ಮೇಲೆ ಗಸಗಸೆ ಹಾಕ್ತೀನಿ ಅದ್ರಲ್ಲಿ ಹಾಕಿ. ಅವೆರಡು ಏನು ಅಡುಗೆ ಮಾಡ್ತೀರಾ ಪಬ್ಬನ್ ಬಿಡ್ತೀರಾ, ದೊಡ್ಡದಾಗಿ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಗೈಸ್. ಇದು ನೀಟಾಗಿ ಇವಾಗ ತಣ್ಣಗಾಗಿದೆ. ಸೊ ಇದನ್ನು ನಾನು ರುಬ್ಬು ಕೊಡೋ ಮುಖಾಂತರ ನಮ್ಮ ಬೇಬಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್.
ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಮಸಾಲೆ ರೆಡಿ. ಯಾರು ಬಾಗುತ್ತಾರೆ. ಚಿಕನ್ ಬೇಯ್ತಾ ಇದೆ. ಸೊ ಕಾಲು ಭಾಗ ಬೆಂದಿದೆ. ಸಾಂಬಾರು ಪುಡಿನ ಕಲಸಿ ಹಾಕ್ತಾ ಇದ್ದಾರೆ. ಇವಾಗ ಮಸಾಲೆನ ಹಾಕ್ತಾ ಇದ್ದೀವಿ ಸಾಂಬಾರು ಒಳಗಡೆಗೆ. ಸ್ವಲ್ಪ ಉಳಿಸ್ಕೊಳ್ಳಿ. ಸ್ವಲ್ಪ ಉಳಿಸ್ಕೊತಾ ಇದ್ದೀವಿ. ನಾವು ಚಿಕನ್ ಫ್ರೈ ಮಾಡಿದಾಗ ಅದಕ್ಕೆ ಹಾಕಿದ್ರೆ ಅದು ಟೇಸ್ಟಾಗಿರುತ್ತೆ ಅಂತ. ನೆಕ್ಸ್ಟ್ ಮಿಕ್ಸ್ ಕೊಟ್ಕೊಂಡು ಸಾಂಬಾರು ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ. ಅರುಣ್ ಅವರ ನಳಪಾಕ ಇನ್ನೂ ಮುಗ್ದಿಲ್ಲ. ಬ್ಯೂತು ಹೋಗೋರೆ. ಅಯ್ಯೋ. A few moments later. ಈಗ ಮುಚ್ಚದೆ ಅನ್ನ ಮಾಡಿದ್ರೆ ಮ್ಯಾಲೆ ಏನಾಯ್ತದೆ ಅನ್ನ ಹೇಳು, ಮುಳ್ಳಕ್ಕಿ ಬಂದ್ಬಿಡ್ತದೆ. ಮುಚ್ಚಿದ್ರೆ ಮ್ಯಾಲೆ ಬೇಕು. ಯಾಕೆ ಹಿಂಗ್ತಾ ಇಲ್ಲ ಅಂತ ಇದ್ದೀನಿ. ನೀನು ಮುಚ್ಬಿಟ್ಟಲ್ಲ ಬೇಸಿ ಈಚೆ ಕುತ್ಕತ್ತಿದ್ದಲ್ಲ. ಹಿಂಗ್ ಬಿಸಿಬಿಡ್ಬೇಕು, ನೀರು ಬಿಟ್ಬಿಡ್ಬೇಕು. ಅದು ಅದೇನ್ ಮಾಡ್ತದೆ ಎಲ್ಲ ಅದು ಅಂಟ್ಕೊಂಡೈತದೆ. ಈ ಮುಚ್ತೀವಲ್ಲ ಅದು ಎಳ್ಕೊತಾ ಇರ್ತದೆ ನೀರು. ನೋಡಿ ನೋಡಿ ಸಾಕಾಗೋಯ್ತದೆ. ಈಗ ಮಟನ್ ಬೇಯಿಸ್ದಂಗೆ ಬೇಯಿಸ್ತಿ. ಅದೇ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕಾಗಿತ್ತು. ನೀನು ನೀರು ನಿಂತ್ಕೊಳ್ಳೋದು ಹುಸಿ ಅಂತ ಬಿಡ್ಬೇಕಾಯ್ತು. ಹೋಗ್ಲಿ ಬಿಡಿ. ಇವಾಗ ತಿಳ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ ಟೈಮು ಪ್ಲೇಟ ಮುಚ್ಚಿಬಿಟ್ಟು ಬೇಯಿಸ್ಬೇಡಿ, ಪ್ಲೇಟ ತೆಗೆದ್ಬಿಟ್ಟು ಬೇಯಿಸಿ. ಬೆಳಗ್ಗೆಯಿಂದ ಕಾಯ್ದು ಸಾಕಾಗಿ ಈಗ ಬಂದು ಮುದ್ದೆಗೆ ಒಲೆ ಹಚ್ತಾ ಇವ್ರು ನಮ್ಮವ್ವ. ಸಾಂಬಾರು ಮಾಡ್ತಾ ಇದೆ ನೋಡಿ. ನಮ್ಮ ಅತ್ತೆ ಹೊರಗಡೆ ಮುದ್ದೆ ಮಾಡ್ತವ್ರೆ ಬಿಸಿಲಲ್ಲಿ. ನಮ್ಮ ಮನೆಯವರಿಲ್ಲಿ ಫ್ರೈ ಮಾಡ್ತವ್ರೆ. ಸೊ ಎರಡೂ ಒಲೆಗಳು ಬ್ಯುಸಿಯಾಗಿರೋದ್ರಿಂದ ಬೆಳೆಸ್ಕೊಂಡೆ ನಾನು. ಇವ್ರು ಬೈಸ್ಕೊಂಡ್ರು ಗೈಸ್. ಚಿಕನ್ನ ಮುಚ್ಚಿ ಬೇಯಿಸೋದ್ರಿಂದ ಅದೇ ಎಲ್ಲ ಹೋಗಿರ್ಲಿಲ್ಲ, ನೀರೆಲ್ಲ ಹಿಂಗಿರ್ಲಿಲ್ಲ ಅಂದ್ಬಿಟ್ಟು ಒಂದು ಗಂಟೆ ಬೇಯಿಸಿದ್ರು. ನೋಡಿದ್ರೆ ಚಿಕನ್ ಎಲ್ಲ ಕಳ್ಸೋಗಿದ್ದಾವಂತೆ. ಇದಕ್ಕಿಂತ ಮುಂಚೆ ಮಾಡಿದ್ರು ಗೈಸ್, ಚೆನ್ನಾಗೆಲ್ಲ ಮಾಡಿದ್ರು. ಬಟ್ ಈ ಸತಿ ಆವಾಗ ಮಾಡ್ತಾಯಿದ್ರೆ ನೆನಪಿರುತ್ತೆ. ಅಪರೂಪಕ್ಕೆ ಮಾಡೋಕೆ ಹೋದ್ರೆ ಹಿಂಗೆ ಆಗುತ್ತೆ. ಹಾಕೋತಾ ಇದ್ದೀವಿ. ನೋಡ್ತಾ ಇದ್ರೇ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಸಾಂಬಾರು ಕಡಿಮೆ ಮಾಡಲಾ? ಕುದಿಲ್ಲ, ಮುಚ್ಚಿ ಸಾಂಬಾರು ಮೇಲೆ. ಇಲ್ಲಿ ನೋಡಿ ಹಳ್ಳಿ ಮಸಾಲ ತಗೊಂಬಂದವನೆ, ಹಳ್ಳಿ ಚಿಕನ್ ಮಸಾಲಾನ. ಸೊ ಹಳ್ಳಿ ಚಿಕನ್ ಮಸಾಲಾನ ಅದ್ರೊಳಗಡೆ ಹಾಕ್ಬಿಡೋಣ. ಬಬಲ್ಸ್ ಬರ್ತಿದೆ ನೋಡಿ ಅರುಣ್, ಬಬಲ್ಸ್. ಫ್ರೈ ಮಸಾಲೆ ಒಳಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಗೈಸ್. ಸಾಂಬಾರು ರೆಡಿ, ಚಿಕನ್ ಫ್ರೈ ರೆಡಿ. ಬನ್ನಿ ಮುದ್ದೆ ತೋರಿಸ್ತೀನಿ. ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಿಕನ್, ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು. ಮೌನ್ ಹೊಟ್ಟಿಸ್ಬಿಟ್ಟಿದೆ. ಅದಕ್ಕೆ ಗ್ಯಾಸು ಖಾಲಿಯಾಗ ಇದು ಒಲೆಯಲ್ಲಿ ಮಾಡಿಬಿಡ್ತು. ಎರಡು ಸ್ಟವ್ ಬ್ಯುಸಿ ಇದೆ ಅಂದ್ಬಿಟ್ಟು ಒಲೆಲೇ ಮಾಡ್ತೈತೆ. ಬುಡ್ ಗುಂಡೆ ದಾಸ್ರ ಅಂತಿವ್ರು. ಹಿಂಗೆ ಟೈಟಾಗಿ ಹಿಡ್ಕೊಳಕ್ಕೆ ಬರಲ್ಲ ಅವಳಿಗೆ. ನೋಡಿ ಛತ್ರಿ ಹಿಡಿತಾವಳೆ. ಏನು ಬಿಸಿಲು ಯಪ್ಪ. ನಾವು ಹೆಂಗಿರ್ಬೇಕು ನೀನು ನೋಡ. ತುಂಬ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.